ಇವತ್ತು ನಿಂತಿರೋದೇ ನಂಬಿಕೆಗಳ ಮೇಲೆ, ನಿಜ. ಆದರೆ ಕೆಲವೊಂದ್ಸಲ ನಾವು ಯಾರನ್ನ ನಂಬ್ತೀವೋ ಅವರು ನಮ್ಮ ನಂಬಿಕೆಗೆ ಅರ್ಹರ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಗಂಡ ಹೆಂಡತಿ ಮಧ್ಯೆ ಜಗಳ ಇಲ್ಲದೆ ಇರೋ ಸಂಸಾರ ಸಿಗೋದು ಅಪರೂಪ. ಎಷ್ಟೋ ಸಲ ಡಿವೋರ್ಸ್ ಕೂಡ ಆಗ್ಬಿಡ್ತಾರೆ. ಆದರೆ ಕೆಲವರು ಗಂಡನ್ನ ಬಿಡೋಕ್ಕೂ ಆಗದೆ ಜೊತೆಲಿರೋಕ್ಕೂ ಆಗದೆ ಒದ್ದಾಡ್ತಾರೆ. ಅಷ್ಟು ಸಾಲದು ಅಂತ ತನ್ನ ಕೆಟ್ಟ ಗಂಡನ ಬಗ್ಗೆ ಹೇಳ್ಕೊಳ್ಳೋಕೆ ಇನ್ನೊಬ್ರು ಮೊರೆ ಹೋಗ್ತಾಳೆ. ಪರಿಣಾಮ ಏನ್ ಬೇಕಾದ್ರೂ ಆಗುತ್ತೆ. ಇಲ್ಲಾಗಿದ್ದು ಅದೇ, ತನ್ನ ಕಷ್ಟಗಳಿಗೆ ಸಾಂತ್ವನ ಕೇಳೋಕೆ ಅಂತ ಹೋದವಳು ಹೆಣವಾಗಿ ಹೋಗ್ತಾಳೆ. ನಿಜವಾಗ್ಲೂ ಅಲ್ಲಿ ನಡೆದಿದ್ದಾದ್ರೂ ಏನು? ನೋಡು ಹೇಗಿದೆ ನೋಡು ಪ್ರೋಗ್ರಾಮು. ಅದು ಯಾವಾಗಲೂ ಹಳೋ ಧಾರಾವಾಹಿಗಳನ್ನ ನೋಡ್ಕೊಂಡು ಅಳ್ತಾನೆ ಇರ್ತೀಯ. ಆ ಹಳೋ ಧಾರಾವಾಹಿಗಳನ್ನ ನೋಡೋದು ಮೊದಲು ಬಿಡು, ಜೀವನದಲ್ಲಿ ಖುಷಿಯಾಗಿರ್ಬೇಕು. ಏನೋ ಮಾಡ್ಲಿ, ಅವ್ರು ಬೇರೆ ಮನೇಲಿರಲ್ಲ, ಬೇಜಾರಾಗತ್ತೆ. ಅದಕ್ಕೆ ಧಾರಾವಾಹಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಟೈಮ್ ಪಾಸ್ ಮಾಡೋದಕ್ಕೆ ಧಾರಾವಾಹಿನೇ ನೋಡ್ಬೇಕಾ? ಅಯ್ಯೋ, ಅದು ಹೆಂಗ್ರಿ ನೋಡ್ತೀರಾ ಧಾರಾವಾಹಿಗಳನ್ನ? ನಾನಂತೂ ಧಾರಾವಾಹಿನೇ ನೋಡೋದಿಲ್ಲ. ಅಪರೂಪಕ್ಕೆ ರಿಯಾಲಿಟಿ ಶೋ ನೋಡ್ತೀನಿ. ಅದು ಬಿಟ್ಟರೆ ಕಾಮಿಡಿ ಸಿನಿಮಾ ನೋಡ್ತೀನಿ. ಥಿಯೇಟ್ರಲ್ಲೂ ಕಾಮಿಡಿ ಸಿನಿಮಾನೇ ನೋಡೋದು. ದುಡ್ಡು ಕೊಟ್ಬಿಟ್ಟು ಯಾರಾದರೂ ಹಳೋ ಸಿನಿಮಾ ನೋಡ್ತಾರೇನ್ರಿ? ನೀನ್ ಹೇಳೋದು ಕರೆಕ್ಟು ಬಿಡು. ಹೊಸ ಕಾಮಿಡಿ ಸಿನಿಮಾ ಬಂದಿದೆ ಅಂತೆ. ಎಕ್ಸಾಮ್ ಮುಗಿದ್ಮೇಲೆ ಹೋಗೋಣ, ಬರ್ತೀಯಾ? ನಾನಾ? ಬಾ, ಒಂದೊಂದು ಸೀನ್ಗೂ ಬಿದ್ದು ನಗ್ಬೇಕು, ಆ ಥರ ಇದೆ ಸಿನಿಮಾ. ನಾನ್ ಸಿನಿಮಾಗೆ ಹೋಗೋದಿದ್ರೆ ನನ್ನ ಗಂಡನ ಜೊತೆನೇ ಹೋಗ್ತೀನಿ. ನಿನ್ ಜೊತೆ ಯಾಕೆ ಬರ್ಲಿ? ಹೋಗೋ. ನಿನ್ನ ಗಂಡ ನಿನಗೆ ಸಿನಿಮಾ ಕರ್ಕೊಂಡು ಹೋಗೋಷ್ಟರಲ್ಲಿ ನಿನಗೆ ಬಿಳಿ ಕೂದಲು ಬಂದು ಅಲ್ಲುದ್ರೋಗಿ ಬೊಚ್ಪಾಯಿ ಮುತ್ಕೆ ಆಗೋಗಿರ್ತೀಯ ಅಷ್ಟೇ. ತರಲೆ, ನನ್ನೇ ರೇಗಿಸ್ತೀಯಾ? ಓ ಬಾವಾ, ಈಗ ಬಂದ್ರಾ? ಮುಗಿತಾ ಬಾವಾ ಡ್ಯೂಟಿ? ಹಾಂ. ರೀ, ಕಾಫಿ ಕೊಡ್ಲಾ ಟೀ ಕೊಡ್ಲಾ? ಇಬ್ರು ಏನ್ ಹಾಕಿಸ್ತಾ ಇದ್ರೆ? ಏನ್ರಿ ಹಾಗೆ ಹೇಳ್ತಿದ್ದೀರಾ? ಏನೋ ತಮಾಷೆ ಮಾಡ್ತಿದ್ದ, ಅದಕ್ಕೆ ನಗ್ತಾ ಇದ್ವಿ ಅಷ್ಟೇ. ತಮ್ಮ ಅಂತ ಹೇಳ್ಕೊಂಡು ಇಲ್ಲಿಗೆ ಬಂದಿದ್ದಾನಲ್ಲ ಈ ರಮೇಶ, ಅವನ ಎಕ್ಸಾಮ್ ಬರೆಯಕ್ಕೆ ತಾನೇ ಬಂದಿರೋದು. ಹೌದು. ಮತ್ತೆ ಎಕ್ಸಾಮ್ ಬರೆಯೋ ಹುಡುಗ ತಮಾಷೆ ಮಾಡ್ಕೊಂಡು ಯಾಕೆ ಕೂತಿದ್ದಾನೆ? ಓದ್ಕೋಬೇಕು ತಾನೆ. ಇಷ್ಟೊತ್ತವರೆಗೂ ಓದ್ತಾ ಇದ್ದಾರೆ. ಕಾಫಿ ಕೇಳೋಣ ಅಂತ ಈಚೆ ಬಂದ ಅಷ್ಟೇ. ಮದುವೆ ಆಗಿ 2 ತಿಂಗಳಾಗಿಲ್ಲ, ಎಲ್ಲರೂ ಬಂದು ತೊಂದರೆ ಕೊಡೋರೇ ಆಗೋದು. ನಿಮ್ಮನ್ನ ಮದ್ವೆ ಆಗಿದ್ದೀನಿ ಅಂತ ನಮ್ಮವ್ರನ್ನೆಲ್ಲ ಬಿಟ್ಬಿಡ್ಬೇಕಾ? ಬಿಡ್ಬೇಡಮ್ಮ ತಾಯಿ. ಹೀಗೆ ನಿಮ್ಮ ತವ್ರ ಮನೆಯಿಂದ ಒಬ್ಬೊಬ್ಬರಾಗಿ ಬಂದು ನಮ್ಗೆ ತೊಂದರೆ ಕೊಡ್ತಾ ಇದ್ರೆ ನಮಗೆ ಪ್ರೈವಸಿ ಎಲ್ಲಿ ಇರುತ್ತೆ? ಅವರು ಅರ್ಥ ಮಾಡ್ಕೋಬೇಕು ತಾನೆ. ದಿನ ಯಾರೇ ಬರ್ತಾರೆ? ಅವನು ಏನು ಬರ್ತಿರ್ಲಿಲ್ಲ. ಎಕ್ಸಾಮ್ ಅಂತೀಯಲ್ಲ, ಎಲ್ಲೆಲ್ಲೋ ಯಾಕೆ ಇರ್ತೀಯ? ನಮ್ಮ ಮನೇಲಿ ಇರು ಅಂತ ನಾನೇ ಬಲವಂತ ಮಾಡಿದೆ, ಅದಕ್ಕೆ ಬಂದ. ಸರಿ, ಅವನು ಯಾವಾಗ ಹೋಗ್ತಾನೆ? ನಾಳೆ ಎಕ್ಸಾಮ್ ಮುಗಿಸ್ಕೊಂಡು ಹೊರಟ್ಬಿಡ್ತಾನೆ. ಎಕ್ಸಾಮ್ ಮುಗಿಸ್ಕೊಂಡು ಹಾಗೆ ಹೋಗ್ತಾರ ಕೇಳು. ರಮೇಶ್, ತಿಂಡಿ ಆಯ್ತಾ? ಹಾಂ ಆಯಿತು ಬಾವಾ. ಏನು ಎಕ್ಸಾಮ್ ಕೊಟ್ರಾ? ಹೌದು ಬಾವಾ. ಎಕ್ಸಾಮ್ ಮುಗಿಸ್ಕೊಂಡು ಹಾಗೆ ಊರಿಗೆ ಹೊಡ್ತೀರಂತೆ? ಹೌದು, ಎಕ್ಸಾಮ್ ಮುಗಿಸ್ಕೊಂಡು ಇವತ್ತೇ ಹೊರಡ್ತಾ ಇದ್ದೀನಿ. ಬಸ್ ಟಿಕೆಟ್ ಬುಕ್ ಆಗಿದೆಯಾ ಅಥವಾ ಮಾಡಿಸ್ಕೊಡ್ಬೇಕಾ? ಪರವಾಗಿಲ್ಲ ಬಾವಾ, ನೀವೇನು ತೊಂದರೆ ತೊಗೊಂಬಿಡಿ, ನಾನು ಹೊರಡ್ತೀನಿ. ಸರಿ, ಹೋಗಿದ್ದು ಬನ್ನಿ. ಪಾಪ ನಿಮ್ಮ ತಂದೆ ತಾಯಿನೂ ಕಾಯ್ತಾ ಇರ್ತಾರಲ್ವಾ? ಹೌದು. ಸರಿ, ಹಾಗಾದ್ರೆ ನಾನು ಬರ್ತೀನಿ. ಅವ್ರು ಸ್ವಲ್ಪ ಹಾಗೆ ಮಾತು ಹೊರಟು, ಆದ್ರೆ ಮನ್ಸಲ್ಲಿ ಏನೂ ಇಲ್ಲ. ನೀನೇನು ಅಂದ್ಕೋಬೇಡ. ನಾನೇನಾದರೂ ಅನ್ಕೊಂಡೆ ಅಂತ ನಿಮ್ಗೆ ಹೇಳಿದ್ನಾ? ನನಗೆಲ್ಲ ಅರ್ಥ ಆಗುತ್ತೆ. ನೀನು ಮೊದಲು ಅಳಿಸೋ ಧಾರಾವಾಹಿನ ನೋಡೋದು ಬಿಡು, ಯಾವಾಗಲೂ ನಗುವಂಥ ಪ್ರೋಗ್ರಾಮ್ ನೋಡೋದು ಕಲ್ತ್ಕೋ. ಯಾವಾಗಲೂ ಲೈಫಲ್ಲಿ ಖುಷಿಯಾಗಿರೋ. ಏನು ಅರ್ಥ ಆಯ್ತಾ? ಸರಿ, ನಾನು ಎಕ್ಸಾಮ್ ಮುಗಿಸ್ಕೊಂಡು ಹಾಗೆ ಊರಿಗೆ ಹೊರಡ್ತೀನಿ. ಊರಿಗೆ ತಲುಪಿದ್ಮೇಲೆ ಕಾಲ್ ಮಾಡ್ತೀನಿ. ಸರಿ, ಫೋನ್ ಮಾಡೋದು ಮರಿಬೇಡ. ಓಕೆ, ಬರಲಾ? ಓ ಕ್ರೋಧದಿಂದ ಮನೋವಿಕಲ್ಪ ಉಂಟಾಗುತ್ತೆ. ಮನೋವಿಕಲ್ಪದಿಂದ ಬುದ್ಧಿನಾಶವಾಗುತ್ತೆ. ಬುದ್ಧಿನಾಶವಾದರೆ ಅವನ ಸರ್ವಸ್ವವೂ ನಾಶವಾದ ಹಾಗೆ. ಹಾಗಾದರೆ ಕೋಪ ಬರದೇ ಇರೋ ಹಾಗಾಗತ್ತಾ ಸ್ವಾಮೀಜಿ ಅಂತ ನೀವು ಕೇಳ್ಬೋದು. ಕಷ್ಟ ಸಾಧ್ಯ. ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಕಷ್ಟ ಸಾಧ್ಯ. ಕೋಪ ಬಂದಾಗ ಬಹಳ ಸುಲಭವಾದ ಮಾರ್ಗ ಅಂದರೆ 1ರಿಂದ 100ವರೆಗೂ ಸಂಖ್ಯೆಗಳನ್ನು ಎಣಿಸ್ತಾ ಹೋಗಿ. ಆಗ ಆ ಸಂಖ್ಯೆಗಳನ್ನು ಎಣಿಸೋದ್ರೊಳಗಾಗಿ ನಿಮ್ಮ ಕೋಪ ಜರ್ರಂತ ಇಳಿದು ಹೋಗುತ್ತೆ. ಕ್ರೋಧವನ್ನು ಹತೋಟಿಲಿಟ್ಕೊಳ್ಳೋದು ಹೇಗೆ ಅನ್ನೋದು ಅರ್ಥವಾಯ್ತಲ್ವಾ? ಹಾಗೆ ಬೇರೆ ಅರಿಷಡ್ ವರ್ಗಗಳ ಬಗ್ಗೆನೂ ಕೂಡ ನಾಳೆ ಮುಂದುವರಿಸ್ತೀನಿ. ಎಲ್ಲರೂ ಪ್ರಸಾದ ಸ್ವೀಕರಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ. ಭಗವಂತ ಒಳ್ಳೇದು ಮಾಡ್ತಾನೆ.
ಕೂತ್ಕೋ. ಎಲ್ಲಿ ಹೋಗ್ತಿದ್ಯಾ? ಇಲ್ಲೇ ತರಕಾರಿ ತರೋಣ ಅಂತ ಹೋಗ್ತಿದ್ದೆ. ಎಲ್ಲಿ ನಡುವೆ ಕಾಣೋದೇ ಇಲ್ಲ. ಒಳಗಡೆನೆ ಇದ್ಬಿಟ್ರೆ ಹೇಗೆ? ಅಕ್ಕಪಕ್ಕದವ್ರನ್ನೆಲ್ಲ ಪರಿಚಯ ಮಾಡ್ಕೋ. ಏನು ಗಂಡ ಹೆಂಡ್ತಿರು ಇಬ್ರು ಒಂದು ಮಗು ಆಗೋವರೆಗೂ ಯಾರ ಜೊತೆಲೂ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದೀರಾ? ತಮಾಷೆ ಮಾಡಿದೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯಾ? ಯಾಕೋ ನಮ್ಮಿಬ್ರಿಗೂ ಹೊಂದಾಣಿಕೆನೇ ಆಗ್ತಾ ಇಲ್ಲ. ಯಾಕೆ ಪ್ರಮೀಳಾ, ಏನಾಯ್ತು? ಒಂದಲ್ಲ ಒಂದ್ ವಿಷಯಕ್ಕೆ ಜಗಳ ಆಗ್ತಾನೆ ಇರತ್ತೆ. ಒಂದೊಂದ್ಸತಿ ಯಾಕಾದ್ರೂ ಮದ್ವೆ ಆದ್ನೋ ಅನ್ಸುತ್ತೆ. ನಿನ್ ಗಂಡನ ಮೇಲೆ ಪ್ರೀತಿ ಇದೆ ತಾನೆ? ಖಂಡಿತವಾಗ್ಲೂ ಇದೆ. ಆದ್ರೆ ಅವ್ರು ಮಾತಾಡೋ ರೀತಿಗೆ ಏನಾದ್ರೂ ಮಾಡ್ಕೊಂಡ್ಬಿಡೋಣ ಅನ್ಸುತ್ತೆ. ಏನು ಮಾಡ್ಬೇಕಾಗಿಲ್ಲ. ಇಲ್ಲೊಬ್ರು ಸ್ವಾಮೀಜಿ ಇದ್ದಾರೆ, ತುಂಬಾ ಒಳ್ಳೆಯವರು. ನನಗೂ ಅವ್ರ ಬಗ್ಗೆ ಯಾರೋ ಹೇಳಿದ್ದು, ಆಗ ಅವ್ರ ಹತ್ರ ಹೋದೆ. ಜೀವನದ ಬಗ್ಗೆ ತುಂಬಾ ಚೆನ್ನಾಗಿ ಪಾಠ ಹೇಳ್ತಾರೆ ಅವರು. ಕೋಪ ಕಮ್ಮಿ ಮಾಡ್ಕೊಂಡು ಒಬ್ರಿಗೊಬ್ರು ಯಾಕೆ ಹೊಂದಾಣಿಕೆಯಿಂದ ಇರಬೇಕು ಅಂತ ಹೇಳ್ಕೊಡ್ತಾರೆ. ನಿಮ್ ಗಂಡನ್ನು ಕರೆಸಿ ಮಾತಾಡ್ತಾರೆ. ಅವ್ರು ಬರ್ಲಿಲ್ಲ ಅಂದ್ರೆ ಗಂಡನ ಜೊತೆ ಹೇಗ್ ನಡ್ಕೋಬೇಕು ಅಂತ ಅವರೇ ಹೇಳ್ತಾರೆ. ಒಟ್ಟಿನಲ್ಲಿ ಅವ್ರ ಹತ್ರ ಹೋದ್ಮೇಲೆ ನನಗೆ ನೆಮ್ಮದಿ ಸಿಕ್ಕಿದೆ. ನೀನು ಬಾ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಟೈಮ್ ನೀವು ಹೋಗ್ಬೇಕಾದ್ರೆ ನನಗೂ ಹೇಳಿ, ನಾನು ಬರ್ತೀನಿ. ಆಯ್ತು, ಹೇಳ್ತೀನಿ. ದಿನೇ ದಿನೇ ವೈಮನಸ್ಯ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಗಂಡ ಹೆಂಡತಿ ಉತ್ತರ ದಕ್ಷಿಣ ಆಗ್ತಾರೆ. ಮನೆ ಅನ್ನೋದು ಅಕ್ಷರಶಃ ನರಕ ಆಗೋಗುತ್ತೆ. ಪಾರ್ವತಿ, ಒಂದು ಗ್ಲಾಸ್ ನೀರು ತಗೊಂಬಾರೆ. ಏನ್ರಿ ಪ್ರಮೀಳಾ, ಎಲ್ಲಿ? ನೀವು ಒಬ್ಬರೇ ಬಂದಿದ್ದೀರಾ? ಅವಳು ನಿಮ್ಮ ಜೊತೆ ಬರ್ಲಿಲ್ವಾ? ಪ್ರಮೀಳಾ ಮನೇಲಿಲ್ವೇನೆ? ಇಲ್ಲ ರೀ, ಸಂಜೆನೆ ಮನೆ ಬಿಟ್ಟು ಹೋದವಳು, ಇನ್ನೂ ಬಂದಿಲ್ಲ. ಅವಳಿಗೊಂದು ಫೋನ್ ಮಾಡ್ರಿ, ಅವಳು ಎಲ್ಲಿದ್ದಾಳೋ ಕೇಳಿ ನೋಡ್ರಿ. ಸರಿ, ಮಾಡ್ತೀನಿ. ನಾಟ್ ರೀಚೇಬಲ್ ಅಂತ ಬರ್ತಾ ಇದೆಯಲ್ಲೇ? ನಾಟ್ ರೀಚಬಲ್ ಬರ್ತಾ ಇದೆಯಾ? ಹಾ, ಇಷ್ಟೊತ್ತಿನಲ್ಲಿ ಹೇಳ್ದೆ ಕೇಳ್ದೆ ಎಲ್ಲಿಗ್ರಿ ಹೋದ್ಲು ಅವಳು? ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಯಜಮಾನ್ರೆ, ಏನಾಗಬೇಕಾಗಿತ್ತು? ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಸರ್. ಏನು ಕಂಪ್ಲೇಂಟು? ಸರ್, ನನ್ನ ಮಗಳು ಪ್ರಮೀಳಾ ಅಂತ ನಿನ್ನೆ ಸಂಜೆ ಮನೆಯಿಂದ ಹೋದೋಳು ಇದುವರೆಗೂ ಇನ್ನೂ ಮನೆಗೆ ಬಂದಿಲ್ಲ ಸರ್. ಫೋನ್ ಬೇರೆ ಬಂದಾಗಿದೆ. ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ನಿಮ್ಮ ಮಗಳಿಗೆ ವಯಸ್ಸೆಷ್ಟು? 25 ವರ್ಷ ಸರ್. ಈ ಕೆಲವೇ ತಿಂಗಳ ಹಿಂದೆ ಮದುವೆ ಮಾಡಿದ್ವಿ. ಗಂಡನ ಮನೆಯಿಂದ ಜಗಳ ಮಾಡಿಕೊಂಡು ನಮ್ಮ ಮನೆಗೆ ಬಂದಿದ್ಲು. ಗಂಡನ ವಿಚಾರಿಸಿದ್ರಾ? ಹೌದು ಸರ್, ಅವ್ರನ್ನೂ ವಿಚಾರಿಸ್ತೀವಿ. ನಿನ್ನೆ ಅವರು ಮನೆಯಲ್ಲೇ ಇರಲಿಲ್ವಂತೆ. ಅವ್ರ ಗೆಳತಿಯರನ್ನೆಲ್ಲ ವಿಚಾರಿಸಿದ್ವು. ನಮ್ಮ ಬಂಧು ಬಳಗ ಎಲ್ಲರಿಗೂ ಫೋನ್ ಮಾಡಿ ತಿಳ್ಕೊಂಡೆ ಸರ್. ಅವ್ರಿಗೆ ಯಾರಿಗೂ ನನ್ನ ಮಗಳ ವಿಷಯ ಗೊತ್ತಿಲ್ವಂತೆ ಸರ್. ಹೇಗಾದರೂ ಮಾಡಿ ನೀವೇ ನನ್ನ ಮಗಳನ್ನ ಹುಡುಕಿ ಕೊಡಬೇಕು ಸರ್. ಕಣ್ಣೀರು ಸುರಿಸ್ಬಿಟ್ರೆ ನಿಮ್ಮ ಮಗಳು ಬಂದ್ಬಿಡ್ತಾರೇನ್ರಿ? ಅಳ್ಬೇಡ್ರಿ, ಅಳ್ಬೇಡ, ಸುಮ್ಮನೆ ರೀ. ಸರಿ, ನಿಮ್ಮ ಮಗಳ ಫೋಟೋ ತಂದಿದ್ದೀರಾ? ತಂದಿದ್ರಿ ಸರ್.
ಸರಿ, ನಿಮ್ಮ ಮಗಳು ನೆನ್ನೆಯಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೋಗ್ಬಿಟ್ಟು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಿ, ಹುಡುಕ್ಸೋಣ. ಆಯಿತು ಬುದ್ಧಿ. ಬನ್ನಿ ಸರ್, ಇಲ್ಲೇ ಬನ್ನಿ ಸರ್. ಏಯ್, ಈ ಬಾಡಿ ಯಾರು ಕೊಲೆ ಮಾಡಿ ತಂದಾಕಿದ್ರು ಅಂತ ನಿನಗೆ ಗೊತ್ತೇನೋ? ಗೊತ್ತಿಲ್ಲ ಸರ್. ರೀ ರಾಮಸ್ವಾಮಿ, ಮಹಾಜರ್ ಮಾಡಿಸಿ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ರಿ. ಸರಿ ಸರ್. ಸರಿ, ಬನ್ರಿ ಇಲ್ಲಿ. ಈ ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸೋದಕ್ಕೆ ವ್ಯವಸ್ಥೆ ಮಾಡಿ. ಸರಿ ಸರ್. ಅದಾಗದೆ ಹದ್ದು ಕಾಗೆಗಳು ಅರ್ಧ ತಿಂದು ಮುಗಿಸಿದ್ದ ಪ್ರಮೀಳಾಳ ದೇಹನ ಪೊಲೀಸರು ಬಂದು ಪರಿಶೀಲಿಸ್ತಾರೆ. ಆದ್ರೆ ಅದು ಯಾರ ದೇಹ ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಾಗೋದಿಲ್ಲ. ಪ್ರಮೀಳಾಳ ತಂದೆ ತಾಯಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದು ಬೇರೆ ಠಾಣೆಯಲ್ಲಿ ಮತ್ತು ಪ್ರಮೀಳಾಳ ದೇಹ ಸಿಕ್ಕಿದ್ದು ಬೇರೆ ಠಾಣಾ ವ್ಯಾಪ್ತಿಯಲ್ಲಿ. ಹಾಗಾಗಿ ಪೊಲೀಸರು ಪ್ರಮೀಳಾ ಕೊಲೆ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲಿಗೆ ಪ್ರಮೀಳಾ ಕೊಲೆ ಪ್ರಕರಣ ಬೂದಿ ಮುಚ್ಚಿದ ಕೆಂಡದ ಹಾಗಿರುತ್ತೆ. ಆದ್ರೆ ಸತ್ಯ ಯಾವತ್ತಿದ್ರೂ ಆಚೆ ಬರಲೇಬೇಕು. ಇಲ್ಲಾಗಿದ್ದು ಅದೇ. ಪ್ರಮೀಳಾ ಕೇಸ್ಗೆ ಮತ್ತೆ ಜೀವ ಬರೋದಕ್ಕೆ ಕಾರಣ ಆಗಿದ್ದು ಒಂದು ನೆಪ. ಆ ನೆಪ ಹನುಮೇಗೌಡನ ಮಗನ ನಾಪತ್ತೆ ಪ್ರಕರಣ. ಇದನ್ನು ಪುಟಪ್ ಮಾಡಿ ನಾಳೆನೇ ಕಮಿಷನರ್ ಆಫೀಸ್ ಕಳಿಸ್ಕೊಡಿ. ಸರಿ ಸರ್. ಸರ್ ನಮಸ್ಕಾರ ಸರ್. ಯಾಕಪ್ಪ, ಏನಾಗಬೇಕಾಯ್ತು? ಸರ್ ನನ್ನ ಮಗ 3 ದಿನದಿಂದ ಕಾಣ್ತಾ ಇಲ್ಲ ಸರ್. ನೆಂಟಿಷ್ಟು ಮನೆಯೆಲ್ಲ ಹುಡ್ಕಾಡಿದ್ವಿ ಸರ್, ಎಲ್ಲೂ ಸಿಗ್ಲಿಲ್ಲ. ಏನು ಮಾಡಬೇಕು ಅಂತ ತೋರ್ತಾ ಇಲ್ಲ ಸರ್. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ. ಫೋಟೋ ತಂದಿದ್ದೀರಾ? ತಂದಿದ್ದೀನಿ ಸರ್. ಸರ್ ಅವ್ರ ತಾಯಿ 3 ದಿನದ ಊಟ ಮಾಡಿದೆ ಮನೆ ಒಳಗೆ ಅಳ್ತಾ ಕೂತಿದ್ದಾರೆ ಸರ್. ನನಗೂ ಏನು ಮಾಡಬೇಕು ಅಂತ ದಿಕ್ಕೆ ತೋರ್ತಿಲ್ಲ ಸರ್. ಕೈ ಕಾಲೇ ಆಡ್ತಿಲ್ಲ ಸರ್. ದಯವಿಟ್ಟು ಹೆಂಗಾರು ಮಾಡಿ ಹುಡ್ಕೊಡಿ ಸರ್. ಆಯ್ತಾಯ್ತು, ಅಲ್ಲಿ ರೈಟ್ ಹತ್ರ ಹೋಗಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಬರ್ಸಿ, ಹುಡುಕೊಡೋಣ. ಹೇಯ್, ನೀನು ಕತ್ತಲ್ಲಿದೆಯಲ್ಲ, ಅದೇನೇ ಅದು? ಅದು ತಾಯ್ತಾ ಸರ್? ತಾಯ್ತಾನ? ಎಲ್ಲಿ ಕಟ್ಕೊಂಡೆ ಇದನ್ನ? ಸರ್ ನಾ ಕಟ್ಕೊಂಡಿದ್ದಲ್ಲ ಸರ್, ನಮ್ಮ ಸ್ವಾಮೀಜಿಯವ್ರು ಕಟ್ಟಿದ್ದು. ಯಾವ ಸ್ವಾಮಿ ಕಟ್ಟಿದ್ದು? ಸರ್ ಅವರು ಬ್ರಹ್ಮಾನಂದ ಸ್ವಾಮಿಗಳು ಅಂತ ಸರ್, ನಮ್ಮೂರ ಹತ್ರ ಇದ್ದಾರೆ. ಆ ತಾಯ್ತಾನ ನಮಗೆ ಕೊಡು. ಈ ತಾಯ್ತಾ ನಿಮ್ಗೇನಕ್ಕೆ ಸರ್? ಅದೆಲ್ಲ ನಿನಗೆ ಯಾಕಯ್ಯ ರಾಮಸ್ವಾಮಿ? ಸರಿ ಸರ್. ಹನುಮೇಗೌಡ್ರೆ ಬನ್ರಿ. ಆಶ್ರಮಕ್ಕೆ ಹೊಸಬ್ರು ಅಂತ ಕಾಣಿಸುತ್ತೆ. ಹೌದು ಸ್ವಾಮೀಜಿ, ಯಾರೋ ತಮ್ಮ ಬಗ್ಗೆ ಹೇಳಿದ್ರು, ಅದಕ್ಕೆ ನಮ್ಮ ಕಷ್ಟನ ನಿಮ್ಮ ಹತ್ರ ಹೇಳ್ಕೊಳೋಣ ಅಂತ ಬಂದ್ವಿ. ಒಳ್ಳೆ ಕೆಲಸನೇ ಮಾಡಿದ್ದೀರಿ. ಎಲ್ಲರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅವ್ರ ಜೀವನದಲ್ಲಿ ಸುಖ ಕೊಡೋದಕ್ಕೋಸ್ಕರನೇ ನಮ್ಮ ಆಶ್ರಮ ಇರೋದು. ಹೇಳಿ, ಏನು ಸಮಸ್ಯೆ? ಮದುವೆ ಆಗಿ 3 ವರ್ಷ ಆಯಿತು ಸ್ವಾಮೀಜಿ, ಇನ್ನೂ ಮಕ್ಕಳಾಗಿಲ್ಲ. ಎಲ್ಲ ಡಾಕ್ಟರ್ ಹತ್ರನೂ ತೋರಿಸ್ಕೊಂಡ್ವಿ, ಏನೂ ಪ್ರಯೋಜನ ಆಗ್ತಾ ಇಲ್ಲ. ಎಷ್ಟೋ ಬಾರಿ ವಿಜ್ಞಾನಕ್ಕೆ ನಿಲುಕದ ಎಷ್ಟೋ ಪ್ರಶ್ನೆಗಳಿಗೆ ಆಧ್ಯಾತ್ಮದಲ್ಲಿ ಉತ್ತರ ಸಿಕ್ಕತ್ತೆ. ಹಾಗೆ ಔಷಧಿಗಳಿಗಿಂತಲೂ ಮಂತ್ರಕ್ಕೆ ಹೆಚ್ಚು ಶಕ್ತಿ. ಯೋಚನೆ ಮಾಡಬೇಡಿ, ಭಗವಂತ ಒಳ್ಳೇದು ಮಾಡ್ತಾನೆ. ಈಗ ನಾವು ನಿಮ್ಮನ್ನೇ ನಂಬ್ಕೊ ಬಂದಿದ್ದೀವಿ ಸ್ವಾಮೀಜಿ, ನೀವೇ ಏನಾದರೂ ಪರಿಹಾರ ಕೊಡಿಸ್ಬೇಕು. ಹೇಳಿದ್ನಲ್ಲ, ಆ ಭಗವಂತ ನಂಬಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಹೌದು, ಏನು ಉದ್ಯೋಗ ಮಾಡ್ಕೊಂಡಿದ್ದೀರಾ? ನಾವಿಬ್ರು ಟೀಚರ್ಸು. ಹಾ, ಬನ್ನಿ. ಆಗಾಗ್ಗೆ ಆಶ್ರಮಕ್ಕೆ ಬಂದು ಹೋಗ್ತಾ ಇರಿ.
ಸರ್ ನಿಮ್ಮ ಅನುಮಾನ ನಿಜ ಆಯಿತು ಸರ್. ಆ ಸ್ವಾಮೀಜಿ ನಮ್ಮ ಡಿಪಾರ್ಟ್ಮೆಂಟವ್ರು ಕೊಟ್ಟಿರೋ ತಾಯ್ತಕ್ಕೂ ಹನುಮೇಗೌಡನ ಕತ್ತಲ್ಲಿರೋ ತಾಯ್ತಕ್ಕೂ ಆ ಡೆಡ್ ಬಾಡಿ ಹತ್ರ ಸಿಕ್ಕಿದ ತಾಯ್ತಕ್ಕೂ ಹೋಲಿಕೆಗಳು ಒಂದೊಂದು ಹೋಲ್ತಾ ಇದೆ ಸರ್. ಹಾಗಾಗಿ ಆ ಹೆಣಕ್ಕೂ ಆಶ್ರಮಕ್ಕೂ ಏನೋ ಸಂಬಂಧ ಇದೆ ಅನಿಸುತ್ತೆ ಸರ್. ಈ ತಾಯ್ತನೆಲ್ಲ ಓಪನ್ ಮಾಡಿ. ಸರ್ ಈ ಮೂರರಲ್ಲೂ ಒಂದೇ ಇದೆ ಸರ್. ಏನಿದೆ ಸರ್ 3 ತಗಡಲ್ಲೂ ಓಂ ಓಂ ಅಂತಲೇ ಬರ್ತಿದೆ ಸರ್. 3 ಚೀಟಿನಲ್ಲೂ ಓಂ ಅಂತ ಬರ್ತಿದ್ಯಾ? ಹೌದು ಸರ್, 3ರಲ್ಲೂ ಒಂದೇ ಬರ್ತಿದೆ ಸರ್, ಓಂ ಅಂತ. 3 ತಗಡುಗಳು ಒಂದೇ ಸೈಜಲ್ಲಿದೆ ಸರ್. ಡೌಟೇ ಇಲ್ಲ ರೀ. ಆ 3 ತಾಯ್ತಗಳು ಆಶ್ರಮಕ್ಕೆ ಸೇರಿದ್ದು. ಆಶ್ರಮದಲ್ಲಿ ಹೋಗಿ ವಿಚಾರಿಸಿ, ಏನಾದರೂ ಗೊತ್ತಾಗ್ಬೋದು. ಸರಿ ಸರ್. ಕೊಲೆಯಾಗಿದ್ದ ಪ್ರಮೀಳಾ, ಹನುಮೇಗೌಡ ಮತ್ತು ಲೇಡಿ ಕಾನ್ಸ್ಟೇಬಲ್ 3 ಜನರ ಹತ್ರ ಇದ್ದ ತಾಯ್ತಗಳು ಒಂದೇ ಆಗಿರುತ್ತವೆ ಮತ್ತು ಅವು ಬ್ರಹ್ಮಾನಂದ ಸ್ವಾಮಿಯ ಆಶ್ರಮದಿಂದಲೇ ಬಂದಿರುತ್ತವೆ. ಆದ್ರೆ ಪ್ರಮೀಳಾ ಕೊರಳಲ್ಲಿ ಈ ತಾಯ್ತ ಬಂದಿದ್ದಾದರೂ ಹೇಗೆ? ಅದನ್ನ ಪ್ರಮೀಳಾ ಕೊರಳಿಗೆ ಕಟ್ಟಿದವ್ರು ಯಾರು? ಪ್ರಮೀಳಾಗೂ ಕೊಲೆಗೂ ಆಶ್ರಮಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋ ಅನುಮಾನ ಹುಟ್ಕೊಳ್ಳುತ್ತೆ ಮತ್ತು ಇಲ್ಲಿಂದ ಪ್ರಕರಣದ ದಿಕ್ಕು ಬದಲಾಗ್ತಾ ಹೋಗುತ್ತೆ. ನಮಸ್ಕಾರ ಬುದ್ಧಿಯವರೇ. ಭಗವಂತ ಒಳ್ಳೇದು ಮಾಡಲಿ. ಸೈನಿಕರು ದೇಶದ ಗಡಿ ಕಾಯ್ತಾರೆ, ಆದರೆ ತಾವು ದೇಶದೊಳಗಿರೋ ನಮ್ಮನ್ನ ಕಾಯ್ತೀರಿ. ನಿಮ್ಮ ಸೇವೆ ಅನನ್ಯವಾದ್ದು. ಹೌದು, ಏನು ಆಶ್ರಮದವರೆಗೂ ಪಾದ ಬೆಳೆಸಿದ್ದೀರಲ್ಲ? ಬುದ್ಧಿಯವರೇ, ಒಂದು ಕೊಲೆ ಆಗಿದೆ. ಆ ಕೊಲೆ ಬಗ್ಗೆ ತಮ್ಮಿಂದ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕಾಗಿತ್ತು. ದುಷ್ಟರಿಗೂ ದುಷ್ಟತನಕ್ಕೂ ನಮಗೂ ಬಹಳ ದೂರ. ಅಂಥದ್ರಲ್ಲಿ ನಮ್ಮಿಂದ ತಮಗೆ ಯಾವ ಮಾಹಿತಿ ಸಿಕ್ಕತ್ತೆ? ನಿಮಗೂ ಆ ಕೊಲೆ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಬುದ್ಧಿಯವರೇ. ಆದರೆ ಆ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಕೆಲವು ಇನ್ಫಾರ್ಮೇಷನ್ಗಳನ್ನ ನಿಮ್ಮಿಂದ ನಾವು ತಿಳ್ಕೋಬೇಕು. ಕೊಲೆಯಾಗಿರೋದು ಒಂದು ಹೆಂಗಸು. ಕೊಲೆಯಾದ ಸ್ಥಳದಲ್ಲಿ ನಿಮ್ಮ ಆಶ್ರಮದ ತಾಯ್ತ ಸಿಕ್ತು. ಅದರಿಂದ ಆ ಕೊಲೆಯಾದ ಹೆಂಗಸು ಯಾರು ಅಂತ ತಮ್ಮಿಂದ ಏನಾದರೂ ನಾವು ತಿಳ್ಕೊಬೋದಾ? ಹ್ಯಾಕ್ ಸಾಧ್ಯ? ನಮ್ಮ ಆಶ್ರಮಕ್ಕೆ ಪ್ರತಿನಿತ್ಯ 100 ಭಕ್ತರು ಬರ್ತಾರೆ. ಅವ್ರು ಯಾರು, ಅವ್ರ ಹಿನ್ನೆಲೆ ಏನು, ಅವ್ರ ವಿಳಾಸವೇನು, ಅವ್ರ ಹೆಸರೇನು ಅಂತ ಕೂಡ ನಾನು ಕೇಳೋದಿಲ್ಲ. ಅವ್ರ ಭಕ್ತಿಯಿಂದ ಬೇಡಿದ್ದನ್ನ ಮನಸ್ಸಿಂದ ಕೊಡೋದಷ್ಟೇ ನನ್ನ ಕೆಲಸ. ಅದು ಆ ಭಗವಂತನ ಇಚ್ಛೆ. ನೀವು ಹೇಳ್ತಾ ಇರೋ ಹೆಂಗಸು ನಮ್ಮ 1000 ಜನ ಭಕ್ತರಲ್ಲಿ ಯಾರೋ ಬಾಕಿ ಇರ್ತಾಳೆ. ಅವಳು ಯಾರೋ ಅನ್ನೋ ಊಹೆ ನನಗಿಲ್ಲ. ನಿಜ ಹೇಳಬೇಕು ಅಂದರೆ ಅದೊಂದು ಅನಾಥ ಶವ ಇರಬೇಕು. ನಿಮ್ಮ ಆಶ್ರಮದ ಯಂತ್ರ ನೋಡಿದ್ರಿಂದ ಆಕೆ ಯಾರು, ಏನು, ಅವಳ ಹೆಸರೇನು ಅನ್ನೋದು ನಿಮ್ಮಿಂದ ನಾವೇನಾದರೂ ತಿಳ್ಕೊಬೋದು ಅಂತ ಇಲ್ಲಿ ಬಂದಿದ್ದೀವಿ ಸ್ವಾಮೀಜಿ. ಆಯಿತು ಬುದ್ಧಿಯವರೇ, ನಾವೇನು ನೋಡ್ತೀವಿ. ಈ ಕೊಲೆಗೆ ಸಂಬಂಧಪಟ್ಟಂತೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ತಮ್ಮ ಹತ್ರ ಬಂದು ಮತ್ತೆ ಕೇಳ್ತೀವಿ. ಅಗತ್ಯವಾಗಿ ಬನ್ನಿ. ಆಶ್ರಮದವರೆಗೂ ಬಂದಿದ್ದೀರಾ, ಪ್ರಸಾದ ಸ್ವೀಕಾರ ಮಾಡಿಬಿಟ್ಟು ಹೋಗಿ. ನಮ್ದು ಈಗಾಗಲೇ ಊಟ ಆಗಿದೆ ಬುದ್ಧಿಯವರೇ, ನಾವೇನು ಬರ್ತೀವಿ. ಭಗವಂತ ಒಳ್ಳೇದು ಮಾಡಲಿ. ಎನ್ಕ್ವೈರಿ ಮಾಡಿ ಆ ರಿಪೋರ್ಟ್ ನಾನು ತರಿಸ್ಕೋತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ರಾಮಸ್ವಾಮಿ, ಆಶ್ರಮಕ್ಕೆ ಹೋಗಿದ್ರಾ? ಆ ಡೆಡ್ ಬಾಡಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ? ಹೋಗಿದೆ ಸರ್. ಖುದ್ದು ಸ್ವಾಮೀಜಿಗಳನ್ನೇ ಭೇಟಿ ಮಾಡಿದೆ. ಅವ್ರು ಹೇಳಿದ್ರು ನಮ್ಮ ಆಶ್ರಮಕ್ಕೆ 100 ಜನ ಭಕ್ತಾದಿಗಳು ಬರ್ತಾರೆ, ಆ ಯಂಗ್ಸು ಯಾರು ಅಂತ ಹೇಳೋದಕ್ಕಾಗಲ್ಲ ಅಂದರು ಸರ್. ಅವ್ರು ಹೇಳೋದು ಒಂದು ರೀತಿಯಲ್ಲಿ ಸರಿನೇ ಸರ್. ಆಕೆ ಹೆಸರೇನು ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸ್ಟೇಷನ್ಗೆ ಯಾವುದು ಕಂಪ್ಲೇಂಟೇ ಬಂದಿಲ್ವಲ್ಲ ಸರ್? ನಮ್ಮ ಸ್ಟೇಷನಲ್ಲಿ ಕಂಪ್ಲೇಂಟ್ ಬಂದಿಲ್ಲ ಅಂದರೆ ಬೇರೆ ಸ್ಟೇಷನಲ್ಲಿ ಬಂದಿರ್ಬೋದಲ್ವಾ? ಇರ್ಬೋದು ಸರ್. ಎಲ್ಲ ಸ್ಟೇಷನಿಂದನೂ ಡೀಟೇಲ್ ಕಲೆಕ್ಟ್ ಮಾಡಿ. ಬಾಡಿ ಇಲ್ಲೇ ಸಿಕ್ಕಿರೋದ್ರಿಂದ ಯಾರೋ ಅಕ್ಕಪಕ್ಕ ಇಲ್ಲಿಯವರೇ ಇರಬೇಕು. ಈ ಬಗ್ಗೆ ಎಲ್ಲ ಸ್ಟೇಷನ್ಗೂ ಇನ್ಫಾರ್ಮೇಷನ್ ಕೊಡಿ. ಈ ಏಜ್ ಗ್ರೂಪ್ನ ಯಾವುದಾದ್ರೂ ಹೆಂಗಸಿನ ಮಿಸ್ಸಿಂಗ್ ಕಂಪ್ಲೇಂಟ್ ಇದೆಯಾ ಅಂತ ನೋಡಿ. ಆಗ ಸುಲಭವಾಗಿ ಡೀಟೇಲ್ಸ್ ಗೊತ್ತಾಗುತ್ತೆ. ಸರಿ ಸರ್, ಹಾಗೆ ಮಾಡ್ತೀನಿ. ಸರ್, ಏನ್ರಿ ಇದು? ಸುತ್ತಮುತ್ತ ಇರೋ ಪೊಲೀಸ್ ಸ್ಟೇಷನ್ಗಳಿಂದ ರಿಪೋರ್ಟ್ ತೊಗೊಂಬಂದಿದ್ದೀನಿ ಸರ್. ಸರ್, ಇದರಲ್ಲಿರೋ ರಿಪೋರ್ಟ್ ಪ್ರಕಾರ ಬಿಡದಿ, ಚನ್ನಪಟ್ಟಣ, ಕನಕಪುರ, ಆರೋಹಳ್ಳಿ, ಅಲ್ಗೂರು ಒಟ್ಟು ಇಷ್ಟು ಸ್ಟೇಷನ್ಗಳಿಂದ 20 ಕಂಪ್ಲೇಂಟ್ ಬಂದಿದೆ ಸರ್.
ಅದರಲ್ಲಿ 10 ಮಕ್ಕಳು, 6 ವಯೋವೃದ್ಧರು, 4 ಮಹಿಳೆಯರು ಸರ್. ಚನ್ನಪಟ್ಟಣ ಕೇಸಲ್ಲಿ 1 ಮಹಿಳೆ ಮಿಸ್ಸಿಂಗ್ ಆಗಿರೋ ಕಂಪ್ಲೇಂಟ್ ಬಂದಿದೆ ಸರ್. ಅದ್ರ ಬಗ್ಗೆನೇ ಯಾಕೋ ನನಗೆ ಅನುಮಾನ ಸರ್. ಈ ಕೊಲೆಯಾಗಿರೋ ಹೆಂಗಸು ಅವಳೇ ಅಂತ ಹೆಂಗ್ರಿ ಗೆಸ್ ಮಾಡ್ತೀರಾ? ಸರ್, ಅವರ ತಂದೆ ತಾಯಿ ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ಅವರ ಮಗಳ ವಯಸ್ಸು ನಮಗೆ ಸಿಕ್ಕಿರೋ ಬಾಡಿ ವಯಸ್ಸು ಒಂದೇ ಆಗಿದೆ ಸರ್. ಅದಕ್ಕೆ ನನಗೆ ಅದ್ರ ಮೇಲೆ ಅನುಮಾನ ಸರ್. ಕಾಣೆಯಾಗಿರೋ ಹೆಂಗಸಿನ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವ್ರ ತಂದೆ ತಾಯಿನ ಎನ್ಕ್ವೈರಿ ಮಾಡ್ರಿ. ಎಸ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ಫೆಬ್ರವರಿ 4ನೇ ತಾರೀಕು ಪ್ರಮೀಳಾ ಅನ್ನೋ ಹೆಂಗಸು ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಆಕೆ ತಂದೆ ನೀವೇನಾ? ಹೌದು ಸರ್, ನಾನೇ. ನನ್ನ ಮಗಳು ಸಿಕ್ಕಿಲ್ಲ ಸರ್. ಎಲ್ಲಿದ್ದಾಳೆ ಸರ್? ನನ್ನ ಮಗಳು ಎಲ್ಲಿದ್ದಾಳೆ ಸರ್? ಶಂಸಿ, ನಿಮಗೊಂದು ಬ್ಯಾಡ್ ನ್ಯೂಸ್ ಇದೆ. ಏನು ಸರ್ ಅದು ಬ್ಯಾಡ್ ನ್ಯೂಸು? ನೋಡಿ, ನಿಮ್ಮ ಮಗಳು ಪ್ರಮೀಳಾ ಕೊಲೆ ಆಗಿದ್ದಾಳೆ. ನನ್ನ ಮಗಳು ಕೊಲೆ ಆದಳ ಸರ್. ಇನ್ಸ್ಪೆಕ್ಟರ್ ಸರ್, ನಿಜ ಹೇಳಿ ಸರ್. ನೋಡ್ರಿ, ಸಮಾಧಾನ ಮಾಡ್ಕೊಳ್ಳಿ ಸರ್. ಸತ್ತೋಗಿರೋರು ಮತ್ತೆ ಬದುಕು ಬರಲ್ಲ. ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಫೆಬ್ರವರಿ 4ನೇ ತಾರೀಕು ಚನ್ನಪಟ್ಟಣದಲ್ಲಿ ನಿಮ್ಮ ಮಗಳು ಪ್ರಮೀಳಾ ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಆದರೆ ನಮ್ಮ ರಾಮನಗರ ಲಿಮಿಟ್ಸಲ್ಲಿ ಮಾಕ್ಲಿ ಫಾರೆಸ್ಟಲ್ಲಿ ಒಂದು ಹೆಣ ಸಿಕ್ಕಿದೆ. ಆ ಹೆಣ ನಿಮ್ಮ ಮಗಳದೇ ಅನ್ನೋ ಅನುಮಾನದಲ್ಲಿ ನಿಮ್ಮನ್ನು ವಿಚಾರಣೆ ಮಾಡೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಸರಿ ಸರ್, ಕೇಳಿ ಸರ್. ನಿಮ್ಮ ಮಗಳು ಬ್ರಹ್ಮಾನಂದ ಸ್ವಾಮಿ ಆಶ್ರಮಕ್ಕೆ ಯಾಕೆ ಹೋಗ್ತಾ ಇದ್ಲು? ಅವಳು ಮದುವೆ ಆದಾಗ್ನಿಂದ ಗಂಡನ ಜೊತೆ ಹೊಂದಾಣಿಕೆನೇ ಇರಲಿಲ್ಲ. ಅವಳು ಗಂಡನ ಜೊತೆ ಜಗಳ ಆಡ್ಕೊಂಡು ಅವಾಗ ನಮ್ಮ ಮನೆಗೆ ಬರ್ತಾ ಇದ್ಲು. ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ಆಗಾಗ್ಗೆ ಆಶ್ರಮಕ್ಕೆ ಹೋಗ್ತಾ ಇದ್ಲು. ಅನುಮಾನ ಬಂದು ಅವಳು ಗಂಡಂಗೂ ಫೋನ್ ಮಾಡಿದ್ರು ಸರ್. ಅವನು ನಿಮ್ಮ ಮಗಳ ವಿಷಯ ನನಗೇನ್ರಿ ಗೊತ್ತು ಅಂತ ಕೇಳಿದೆ ಸರ್. ಆಮೇಲೆ ಗೊತ್ತಿರೋರಿಗೆಲ್ಲ ಫೋನ್ ಮಾಡಿದು, ಅವಳು ಸ್ನೇಹಿತರುಗಳಿಗೆಲ್ಲ ಫೋನ್ ಮಾಡಿದು. ಎಲ್ಲೂ ಅವಳು ಹೋಗಿರಲಿಲ್ಲ ಸರ್. ದಾರಿ ಕಾಣದೆ ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ವಿ. ನೀವು ಬಂದು ಹೇಳಿದ ಮೇಲೇ ಸರ್ ನಮ್ಮ ಮಗಳು ತೀರೋಗಿದ್ದಾಳೆ ಅಂತ ಗೊತ್ತಾಗಿದ್ದು. ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ಬೇರೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇಲ್ಲ ಸರ್, ನಮಗೆ ಯಾರ ಮೇಲೂ ಅನುಮಾನ ಇಲ್ಲ. ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆನೇ ಇರಲಿಲ್ಲ ಸರ್. ನನ್ನ ಮಗಳ ಮೇಲೆ ಯಾವಾಗಲೂ ಅನುಮಾನ ಬೀಳ್ತದೆ ಇದ್ದ ಸರ್. ಅವನು ಏನಾದರೂ ಮಾಡಿರ್ಬೋದು ಸರ್. ಅವನೆಲ್ಲಿದ್ದಾನೀಗ? ಬಾಲೂರಿನಲ್ಲಿದ್ದಾನೆ ಸರ್. ನಿಮ್ಮಿಂದ ಫರ್ದರ್ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಸ್ಟೇಷನ್ಗೆ ಕರೆಸ್ತೀವಿ, ನೀವು ಬರಬೇಕಾಗುತ್ತೆ. ಆಗಲಿ ಸರ್. ಮತ್ತೆ ಪೊಲೀಸರ ಕೆಲಸದ ರೀತಿನೇ ಹಾಗೆ. ಒಂದು ಸಣ್ಣ ಸುಳು ಸಿಕ್ಕರು ಅದನ್ನ ಹಿಡಿದು ಜಾಲಾಡ್ಬಿಡ್ತಾರೆ. ಎಷ್ಟೋ ತಿಂಗಳುಗಳು ಕಳೆದ ಬಳಿಕ ಸಿಕ್ಕಿದ ತಾಯ್ತದ ನೆಪ ಹಿಡಿದು ಆಶ್ರಮದವರೆಗೂ ಹೋಗಿ ಬಂದ ಪೊಲೀಸರು ಪ್ರಮೀಳಾ ತಂದೆ ತಾಯಿನೂ ಭೇಟಿ ಮಾಡಿ ಕೊನೆಗೆ ಅವಳ ಗಂಡನ ಇಸ್ಪೀಟ್ ಅಡ್ಡಾದ ಮೇಲೂ ದಾಳಿ ಮಾಡ್ತಾರೆ. ಏಯ್, ಬರ ಇಲ್ಲಿ. ಸರ್, ನನ್ನ ಯಾಕೆ ಕರ್ಕೊಂಡು ಹೋಗ್ತಿದೆ ಸರ್? ನಾನೇನು ತಪ್ಪು ಮಾಡಿದೆ ಸರ್? ಏಯ್, ತಪ್ಪು ಮಾಡ್ತಾರೆ, ಯಾಕೆ ಓಡೋದೆ? ಸರ್, ಮೊನ್ನೆ ಒಂದು ಗಲಾಟೆ ಮಾಡ್ಕೊಂಡ್ಬಿಟ್ಟಿದೆ ಸರ್. ಅದು ಕೇಸ್ ಆಗಿದೆ ಅಂತ ಎದುರುಕೊಂಡು ಓಡೋಗ್ಬಿಟ್ಟೆ ಸರ್. ಇನ್ನು ಮುಂದೆ ಯಾವ ಗಲಾಟೆನೂ ಮಾಡ್ಕೊಳಲ್ಲ ಸರ್. ಬಿಟ್ಬಿಡಿ ಸರ್. ಏಯ್, ನಿನ್ನ ಹೆಂಡತಿ ಪ್ರಮೀಳನ ಯಾಕೆ ಕೊಲೆ ಮಾಡಿದೆ? ಸರ್, ಏನು ಹೇಳ್ತಿದ್ದೀರಾ? ನನ್ನ ಹೆಂಡ್ತಿನ ನಾನು ಕೊಲೆ ಮಾಡ್ತೀನ? ಇಲ್ಲ ಸರ್, ನಾನು ಕೊಲೆ ಮಾಡಿಲ್ಲ ಸರ್. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ಅಂತ ನಾಟಕ ಆಡ್ತಾ ಇದೆಯಾ? ನಿನ್ನ ಹೆಂಡತಿನ ಯಾಕೆ ಕೊಲೆ ಮಾಡಿದೆ? ಸರ್, ನಾನು ಮಾಡಿಲ್ಲ ಸರ್. ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್, ಈ ಕೊಲೆ ನಾವು ಮಾಡಿಲ್ಲ ಸರ್. ಅವಳು ಎಲ್ಲೂ ಹೋದ್ಲು ಅಂತಲೂ ನನಗೆ ಗೊತ್ತಿಲ್ಲ ಸರ್. ಏಯ್, ನಿಜ ಪಗ್ಲೋ? ಸರ್, ನೀವು ಯಾರನ್ನ ಬೇಕಾದ್ರೂ ಕೇಳಿ ಸರ್, ನಾನು ಹೇಳ್ತಿರೋದು ನಿಜ ಸರ್. ಮದುವೆ ಆದಾಗಿಂದ ನಾವಿಬ್ಬರಿಗೂ ಹೊಂದಾಣಿಕೆನೇ ಇರಲಿಲ್ಲ ಸರ್. ಅವಳ ನಡತೆ ಕೂಡ ಸರಿ ಇಲ್ಲ ಸರ್. ಅವಳ ಸಂಬಂಧಿಕ ರಮೇಶ ಅಂತ ಯಾವಾಗಲೂ ಮನೆಗೆ ಬರ್ತಿದ್ದ ಸರ್. ಅವನ ಜೊತೆ ಯಾವಾಗಲೂ ಅಲ್ಕಿರ್ಕೊಂಡು ಮಾತಾಡ್ತಿದ್ಲು. ಅದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ ಸರ್. ಎಕ್ಸಾಮಲ್ಲಿ ಕಾಪಿ ಹೊಡೆಯೋದು ಒಂದು ದೊಡ್ಡ ಕಲೆ, ಗೊತ್ತೇನಮ್ಮ? ಓ, ಆ ಕಲೆನ ಚೆನ್ನಾಗಿ ಕಲ್ತಿದ್ಯಾ ಅಂದ್ರೆ ಆಯ್ತು. ಹ್ಞೂ, ಮತ್ತೆ. ಓ ಬಾಬಾ, ಈಗ ಬಂದ್ರಾ? ಎಕ್ಸಾಮ್ ಮುಗಿಸ್ಕೊಂಡು ಹಾಗೆ ಹೋಗ್ತೀನಿ ಅಂತ ಹೇಳಿದ್ದೆ. ನನ್ಗೆ ಗೊತ್ತಿತ್ತು ನೀನು ಇವತ್ತು ಹೋಗಲ್ಲ ಅಂತ. ಅದು ಬಾಬಾ ರೀ, ವಾಪಸ್ ಹೋಗ್ತಿದ್ದ, ಬಸ್ ಮಿಸ್ ಆಯ್ತಂತೆ. ಇವತ್ತೊಂದಿನ ತಾನೇ ಇದ್ರೆ ನಿಮ್ ಗಂಟೆ ಏನಾರು ಹೋಗುತ್ತಾ? ಗಂಟು ಹೋಗೋ ಪ್ರಶ್ನೆ ಅಲ್ಲ. ನನಗೆ ಇವನು ಇಲ್ಲಿ ಇರೋದೇ ಇಷ್ಟ ಇಲ್ಲ. ಯಾಕ್ರಿ ಈಗೆಲ್ಲ ಆಡ್ತಿದ್ದೀರಾ? ಅವ್ನು ನನ್ನ ತಮ್ಮ, ಅವನಿದ್ರೆ ಏನ್ ತೊಂದ್ರೆ? ತೊಂದರೆ ಆಗ್ತಿರೋದಕ್ಕೆ ಹೇಳ್ತಿರೋದು. ತಮ್ಮ ಅನ್ಕೊಂಡು ಇಲ್ಲಿಗೆ ಬಂದು ಅವ್ನು ಬೇರೆ ಥರ ಇದ್ರೆ
ನನ್ನ ಕೈಲಿ ನೋಡ್ಕೊಂಡು ಸುಂದಿರಕ್ಕಾಗಲ್ಲ. ಅಂದ್ರೆ ಏನ್ ನೀ ಮಾತಿನ ಅರ್ಥ? ಅರ್ಥ ನೀನೇ ಮಾಡ್ಕೋ, ನಾನ್ಯಾಕೆ ಅರ್ಥ ಮಾಡ್ತೀನಿ ನಿನ್ಗೆ? ಛೇ, ನೀವ್ ಈ ತರ ಅಂತ ಗೊತ್ತಿದ್ರೆ ನಾನ್ ನಿಮ್ಮನ್ ಮದ್ವೆನೇ ಆಗ್ತಿರ್ಲಿಲ್ಲ. ಮತ್ತೆ ಈ ರಮೇಶನ ಮದ್ವೆ ಆಗ್ತಿದ್ದಾ? ಏನ್ ಬಾವ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಏಯ್, ನೀನ್ ಸುಮ್ನಿರೋ. ಇದೆಲ್ಲ ಆಗಿದ್ದು ನಿನ್ನಿಂದಾನೇ. ರೀ, ಏನ್ ಮಾತು ಅಂತ ಆಡ್ತಿದ್ದೀರಾ ನೀವು? ನನ್ಗೆ ಗೊತ್ತು, ನೀನ್ ಇವತ್ತು ಬೇಕು ಅಂತಾನೆ ಊರಿಗೆ ವಾಪಸ್ ಹೋಗಿಲ್ಲ, ಬಸ್ ಸಿಕ್ಕಿಲ್ಲ ಅಂತ ನಾಟಕ ಬೇರೆ ಆಡ್ತೀಯಾ? ಅಕ್ಕನ ಮುಖ ನೋಡ್ಕೊಂಡು ಸುಮ್ಮನೆ ಬಿಡ್ತಾ ಇದ್ದೀನಿ. ಬೇರೆ ಯಾರಾದ್ರೂ ಈ ತರ ಮಾತಾಡಿರ್ತಿದ್ರೆ ಏನ್ ಮಾಡ್ತಿದ್ದೆ? ಏನೋ ಮಾಡ್ತಿದ್ದೆ. ನನ್ನ ಮನೆಗೆ ಬಂದು ನನ್ಗೆ ಎದುರು ಮಾತಾಡ್ತೀನೋ? ರೀ, ಬಿಡ್ರಿ. ಮಾಡ್ತೀನಿ ನೋಡೋ. ರೀ, ಬಿಡ್ರಿ. ನೋಡ್ಕೊಂಡು ಬಿಡ್ತಾ ಇದ್ದೀನಿ. ರೀ, ಬಿಡ್ರಿ. ಬೇರೆ ಯಾರು ಆಡಿರ್ತಿದ್ರೆ ಹೊರ್ಟೋಗೋ. ರೀ, ಬಿಡ್ರಿ. ಹೊರ್ಟೋಗೋ ನೀನು. ಒಂದು ಬಾಳ. ಅದಾದ ಮಾರನೇ ದಿನ ಅವಳು ಅವ್ರ ಅಪ್ಪನ ಮನೆಗೆ ಹೋಗ್ಬಿಟ್ಲು. ನಾನು ಮನೆ ಬಿಟ್ಬಿಟ್ಟೆ ಸರ್. ಅವಳು ಇನ್ನೂ ಅವ್ರ ಅಪ್ಪನ ಮನೇಲಿ ಇದ್ದಾಳೆ ಅಂತ ನಾನು ಅನ್ಕೊಂಡಿದ್ದೆ ಸರ್. ಈಗ ನೀವು ಹೇಳಿದ್ಮೇಲೆ ನಂಗೆ ವಿಚಾರ ಗೊತ್ತಾಗಿದೆ ಸರ್. ಹೇಯ್, ನಿಜ ಹೇಳ್ತಾ ಇದೆಯಾ? ನಿಜವಾಗ್ಲೂ ಸರ್, ಯಾರನ್ನ ಬೇಕಾದ್ರೆ ಕೇಳಿ. ಕೊಲೆ ಮಾಡಿದರೆ ನಾನು ಧೈರ್ಯವಾಗಿ ಊರಲ್ಲಿ ಇರ್ತಿದ್ದೆ ಸರ್. ಎನ್ಕ್ವೈರಿ ಮಾಡಿ ಒಂದು ಸಾಕ್ಷಿ ಸಿಕ್ಕಿದ್ರು ನಾನು ಒದ್ದು ಒಳಗಡೆ ಹಾಕಿ ಸರ್. ನಾನು ನಿಜವಾಗ್ಲೂ ಕೊಲೆ ಮಾಡಿಲ್ಲ ಸರ್. ಸರ್, ಎಲ್ಲ ರೀತಿಯಿಂದ ಎನ್ಕ್ವೈರಿ ಮಾಡಾಯ್ತು ಸರ್. ಈ ಕೊಲೆಯಲ್ಲಿ ಅವಳು ಗಂಡನ ಕೈವಾಡ ಇಲ್ಲ ಸರ್. ನನಗ್ಯಾಕೋ ಆ ರಮೇಶನ ಮೇಲೆ ಅನುಮಾನ ಸರ್. ರಮೇಶನ? ಯಾರೇ ಅವನು? ಸರ್, ಅವರ ಸೋದರ ಸಂಬಂಧಿ ಅಂತ ಹೇಳ್ಕೊಂಡು ಅವಾಗ ಅವ್ರ ಮನೆಗೆ ಬರ್ತಾ ಇದ್ದ. ಅವನ ಬಗ್ಗೆ ಅವಳ ಗಂಡನೇ ಕಂಪ್ಲೇಂಟ್ ಮಾಡಿದ ಸರ್. ನನಗನ್ಸುತ್ತೆ ಪ್ರಮಿಳನ್ನ ಅವನೇ ಎಲ್ಗೋ ಕರ್ಕೊಂಡು ಹೋಗಿರ್ಬೇಕು ಸರ್. ಜಗಳ ಆದಾಗಿಂದ ಇವಳು ಮನೆಯಲ್ಲಿಲ್ಲ, ಅವನು ಮನೆ ಬಿಟ್ಟು ಹೋಗಿದ್ದಾನೆ ಸರ್. ರಮೇಶನ್ನ ಎನ್ಕ್ವೈರಿ ಮಾಡ್ರಿ, ಸಿಗಾಕೊಂಡ್ರೆ ತಂದು ಒಳಗಾಕ್ರಿ. ಎಲ್ಲಿರ್ತಾನ ಅವನು? ವಿರೂಪಾಕ್ಷಪುರದ ಸರ್. ಸರಿ, ಹೋಗಿ ಎನ್ಕ್ವೈರಿ ಮಾಡಿ. ಸರಿ ಸರ್. ಅಲ್ಲಿಗೆ ಪ್ರಮೀಳಾ ಗಂಡ ಅವಳಿಗಿಂತ ಮುಂಚೆನೆ ಮನೆ ಬಿಟ್ಟು ಹೋಗಿದ್ದಾನೆ. ಹೆಂಡತಿ ಏನಾದ್ಲು, ಯಾಕೆ ಮತ್ತು ಹೇಗೆ ಕೊಲೆ ಆದ್ಲು ಅನ್ನೋ ವಿಚಾರ ಅವನಿಗೆ ಗೊತ್ತಿರೋದಿಲ್ಲ. ಈ ಕೊಲೆ ಪ್ರಮೀಳಾ ಗಂಡ ಮಾಡಿದ್ದಲ್ಲ ಅನ್ನೋದು ಪೊಲೀಸರಿಗೆ ಅಷ್ಟರಲ್ಲಿ ಮನವರಿಕೆ ಆಗಿರುತ್ತೆ. ಹಾಗಾದ್ರೆ ಪ್ರಮೀಳನ್ನ ಕೊಲೆ ಮಾಡಿದವರು ಯಾರು? ಪೊಲೀಸರ ಅನುಮಾನ ಪ್ರಮೀಳಾ ಸಂಬಂಧಿ ಹರೀಶ್ ಮೇಲೆ ತಿರುಗುತ್ತೆ. ಹರೀಶನ್ನ ಹುಡುಕೊಂಡು ಪೊಲೀಸರು ವಿರೂಪಾಕ್ಷಪುರಕ್ಕೂ ಬರ್ತಾರೆ. ಪ್ರಮೀಳಕ್ಕ, ಹೇಯ್, ಸಾಕು ನೀನು ಮಸ್ಲೆ ಕಣ್ಣೀರು. ಪ್ರಮಿಳನ್ನ ಯಾಕೆ ಕೊಲೆ ಮಾಡಿದೆ? ಸರ್, ಪ್ರಮೀಳಕ್ಕ ಸತ್ತಿರೋ ವಿಷಯ ನನಗೆ ಗೊತ್ತಾಗಿದೆ ಈಗ ಸರ್. ನಾನೇನು ಮಾಡಿಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ಹಾಗಾದ್ರೆ ಪ್ರಮಿಳನ್ನ ನೀನು ಕರ್ಕೊಂಡು ಬಂದಿಲ್ವಾ? ನಾನೆಲ್ಲೂ ಕರ್ಕೊಂಬರಲಿ ಸರ್. ನಾನು ಅವಳು ಚಿಕ್ಕ ವಯಸ್ಸಿಂದ ಫ್ರೆಂಡು ಸರ್. ಅವಳು ಮದುವೆ ಆದಮೇಲೆ ಅವಾಗವಾಗ ಅವ್ರ ಮನೆಗೆ ಹೋಗಿ ನೋಡ್ಕೊಂಡು ಬರ್ತಿದ್ದೆ. ಆದರೆ ನಾನು ಅಲ್ಲಿಗೆ ಹೋಗೋದು ಅವಳು ಗಂಡಿಗೆ ಇಷ್ಟ ಇರಲಿಲ್ಲ ಸರ್. ನನ್ನ ವಿಷಯದಲ್ಲಿ ಅವರಿಬ್ಬರಿಗೂ ದೊಡ್ಡ ಜಗಳನೇ ಆಗೋಯ್ತು ಸರ್. ಅದಾದಮೇಲೆ ನಾನು ಅಲ್ಲಿಗೆ ಹೋಗೋದೇ ನಿಲ್ಲಿಸ್ಬಿಟ್ಟೆ ಸರ್. ನನ್ನಿಂದ ಅವಳಿಗೆ ಯಾಕೆ ಕಷ್ಟ ಅಂತ ಅವಾಗವಾಗ ಫೋನ್ ಮಾಡಿ ಕಷ್ಟ ಸುಖ ವಿಚಾರಿಸ್ಕೊತಿದ್ದೆ. ಅದು ಅವ್ರ ಗಂಡ ಇಲ್ಲದೆ ಇರೋ ಟೈಮಲ್ಲಿ. ಅವಳ ಕಾಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ಅವಳ ಹತ್ರ ಜಗಳನೂ ಆಡಿದ್ನಂತೆ ಸರ್. ಅದಾದಮೇಲೆ ನಾನು ಅವಳ ಹತ್ರ ಫೋನಲ್ಲಿ ಮಾತಾಡೋದು ಬಿಟ್ಬಿಟ್ಟೆ ಸರ್. ಹೇಯ್, ನೀನು ಹೇಳ್ತಾ ಇರೋ ಕತೆನ ನಾನು ನಂಬೇಕಾ? ನನ್ನ ಕತೆ ಹೇಳ್ತಿಲ್ಲ ಸರ್, ನಿಜಾನೇ ಹೇಳ್ತಿದ್ದೀನಿ. ನೀವು ಹೇಳಿದ್ರಲ್ಲ ಪ್ರಮೀಳಾ ಕೊಲೆ ಆಯಿತು ಅಂತ. ಅವತ್ತು ನಾನು ಊರಲ್ಲಿ ಇರಲಿಲ್ಲ ಸರ್. ಫ್ರೆಂಡ್ಸ್ ಜೊತೆ ಶಬರಿಮಲೆಗೆ ಹೋಗಿದ್ದೆ ಸರ್. ಯಾರನ್ನ ಬೇಕಾದರೂ ಕೇಳಿ. ಅಂದರೆ ಇತ್ತೀಚೆಗೆ ನೀನು ಪ್ರಮೀಳ ನೋಡೂ ಇಲ್ಲ, ಅವಳಿಗೆ ಫೋನು ಮಾಡಿಲ್ವಾ? ಇಲ್ಲ ಸರ್. ಪ್ರಮೀಳಾ ಫೋನ್ ನಂಬರ್ ಗೊತ್ತೇನೋ ನಿನಗೆ? ಗೊತ್ತು ಸರ್. ಕಾನ್ಸ್ಟೇಬಲ್, ಇವನು ಹೇಳೋ ನಂಬರ್ನ ಫೀಡ್ ಮಾಡ್ಕೊಳ್ಳಿ. ಹೇಳೋ ನಂಬರು. ಹೇಯ್, ನಾವು ಹೇಳೋವರೆಗೂ ಊರು ಬಿಟ್ಟು ಹೋಗೋ ಆಗಿಲ್ಲ. ಕರೆದಾಗ ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ. ಖಂಡಿತವಾಗಿಯೂ ಸರ್. ಸರ್, ಆದಷ್ಟು ಬೇಗ ನಮ್ಮ ಪ್ರಮೀಳಕ್ಕನ್ನ ಯಾರು ಕೊಲೆ ಮಾಡಿದ್ರು ಅವ್ರಿಗೆ ಕಂಡಿಡೀರಿ ಸರ್. ಆಯಿತು. ಸರ್, ನೀವು ಹೇಳ್ದಾಗೆ ಫೋನ್ ಕಾಲ್ ಡೀಟೇಲ್ಸ್ ಎಲ್ಲ ತಂದಿದ್ದು ಸರ್. ರಮೇಶ್ ಹೇಳಿದ್ದು ನಿಜ ಸರ್. ಏನು ಹೇಳಿದ್ದ ಅವನು? ಈ ಫೋನಿಂದ ರಮೇಶನಿಗೆ ಯಾವುದೇ ಕಾಲ್ಗಳು ಹೋಗಿಲ್ಲ, ಅಲ್ಲಿಂದ ಬಂದೂ ಇಲ್ಲ ಸರ್. ಆದರೆ ಇದೇ ಫೋನಿಂದ ಬ್ರಹ್ಮಾನಂದ ಸ್ವಾಮಿಗಳಿಗೆ ತುಂಬ ಸರಿ ಕರೆಗಳು ಹೋಗಿದೆ, ಅಲ್ಲಿಂದನೂ ಬಂದಿದೆ ಸರ್. ಹೌದಾ? ಹೌದು ಸರ್. ಸರ್, ಪ್ರಮೀಳಾ ಸಾಯೋ ದಿನನೂ ಈ ಫೋನಿಂದ ಆಶ್ರಮಕ್ಕೆ ಕರೆ ಹೋಗಿದೆ, ಮತ್ತು ಅಲ್ಲಿಂದ ಇಲ್ಲಿ ಬಂದಿದೆ ಸರ್. ರಾಮಸ್ವಾಮಿ, ಗಾಡಿ ತೆಗಿಸ್ರಿ, ಆದಷ್ಟು ಬೇಗ ಆಶ್ರಮಕ್ಕೆ ಹೋಗಬೇಕು. ಎಸ್ ಸರ್.
ನೋಡಿ, ನಿಮ್ಮನ್ನ ನೇರವಾಗಿ ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡಿ. ಪ್ರಮೀಳಾಗ ಏನು ಮಾಡಿದ್ರಿ? ಇನ್ಸ್ಪೆಕ್ಟರ್ ಸಾಹೇಬ್ರೆ, ನೀವು ವಿನಾಕಾರಣ ನನ್ನನ್ನು ಅರೆಸ್ಟ್ ಮಾಡಿದ್ದೀರಾ. ಕಾನೂನು ಎಲ್ರಿಗೂ ಒಂದೇ ಸ್ವಾಮಿಗಳೇ, ಅದನ್ನ ನೀವಾಗೇ ಅರ್ಥ ಮಾಡಿಕೊಂಡು ನಮಗೆ ಸಹಕಾರ ಕೊಟ್ಟರೆ ಒಳ್ಳೆಯದು. ಕಾರಣ ಮತ್ತು ಸಾಕ್ಷಿ ಇಲ್ಲದೆ ನಾವು ಯಾರನ್ನೂ ಅರೆಸ್ಟ್ ಮಾಡಲ್ಲ. ಅದು ತಮಗೂ ಗೊತ್ತಿರಬೇಕಲ್ಲ ಬ್ರಹ್ಮಾನಂದ ಸ್ವಾಮೀಜಿ. ಏನು ಸಾಕ್ಷಿ ಇದೆ? ಕೊಲೆಯಾದ ಪ್ರಮೀಳಾ ನಿಮ್ಮ ಆಶ್ರಮಕ್ಕೆ ರೆಗ್ಯುಲರ್ ಆಗಿ ಬರ್ತಿದ್ಲು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ನೋಡಿ, ಇದು ಪ್ರಮೀಳಾ ಕಾಲ್ ಡೀಟೇಲ್ಸು. ಅವಳ ನಂಬರಿಂದ ನಿಮ್ಮ ನಂಬರ್ಗೆ ಪ್ರತಿದಿನ ಅವಳು ಕೊಲೆಯಾಗೋ ದಿನದವರೆಗೂ ಫೋನ್ ಕಾಲ್ ಬರ್ತಿತ್ತು, ಹೋಗ್ತಿತ್ತು. ನೋಡಿ, ಅಷ್ಟೇ ಅಲ್ಲ, ಅವಳು ನಾಪತ್ತೆಯಾಗಿ ಕೊಲೆಯಾಗೋಕ್ಕೂ ಮುಂಚೆ ಅವಳ ಮೊಬೈಲ್ ಲೊಕೇಶನ್ನು ನಿಮ್ಮ ಆಶ್ರಮ ತೋರಿಸ್ತಿದೆ. ಇದಕ್ಕೇನಂತೀರಾ? ಹೌದು, ಆಕೆ ನಮ್ಮ ಆಶ್ರಮಕ್ಕೆ ಬರ್ತಾ ಇದ್ಲು. ತನ್ನ ಸಮಸ್ಯೆನ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ 100 ಸಲ ಕಾಲ್ ಮಾಡ್ತಾ ಇದ್ಲು. ನನ್ನ ಎಲ್ಲ ಭಕ್ತರು ಹಾಗೆ ತಮ್ಮ ಸಮಸ್ಯೆಗಳು ಹೇಳ್ಕೊಳ್ಳೋದಕ್ಕೆ ನನಗೆ ಫೋನ್ ಮಾಡ್ತಾರೆ. ಹಾಗಂತ ಯಾರೋ ಎಲ್ಲೋ ಸತ್ರೆ ಅವ್ರನ್ನ ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳ್ತೀರಾ? ಹೌದಾ? ಅದಕ್ಕೆ ಸಾಕ್ಷಿ ಬೇಕಾ? ಕೊಲೆಯಾದ ರಾತ್ರಿ ಕಾರನ್ನ ಇನ್ಸಿಡೆಂಟ್ ನಡೆದಿರೋ ಕಾಡಲ್ಲಿ ನೋಡಿರೋ ಜನ ಇದ್ದಾರೆ. ನಿಜ ಒಪ್ಕೊಂಬಿಡಿ ಸ್ವಾಮಿಗಳೇ, ಬೇರೆ ದಾರಿ ಇಲ್ಲ ನಿಮಗೆ. ಇಲ್ಲ, ನಾನೇನು ಮಾಡಿಲ್ಲ. ನನಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ವಾ? ಒಳ್ಳೆ ಮಾತಿಗೆ ಬಾಯಿ ಬಿಡಲ್ಲ ಅಲ್ಲ ನೀವು. ನಿಮಗೂ ಎಲ್ಲರ ಹಾಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಶುರು ಮಾಡಬೇಕಾ? ಓ ಸರಿ, ಹಾಗಾದ್ರೆ ಬಾಯಿ ಬಿಡಲ್ಲ ನೀವು. ಹೇಳ್ರಿ, ಮಾತಾಡ್ರಿ. ರಾಮಸ್ವಾಮಿ, ಕರ್ಕೊಂಡು ಬನ್ರಿ, ವರ್ಕ್ ಮಾಡೋಣ. ಬೇಡ ಬೇಡ, ಸತ್ಯ ಏನು ಅಂತ ಹೇಳ್ತೀನಿ. ಎಲ್ಲ ಭಕ್ತರಾಗೆ ಪ್ರಮೀಳನು ತನ್ನ ಸಮಸ್ಯೆ ಹೇಳ್ಕೊಳ್ಳೋಕೆ ಆಶ್ರಮಕ್ಕೆ ಬಂದಿದ್ಲು. ತನ್ನ ಗಂಡನ ನಡವಳಿಕೆಯಿಂದ ಅವಳು ತುಂಬಾ ನೊಂದಿದ್ಲು. ಭಗವಂತ ಒಳ್ಳೇದು ಮಾಡಲಿ. ನಿನ್ನ ಮುಖ ನೋಡ್ತಾ ಇದ್ರೆ ತುಂಬಾ ಸಮಸ್ಯೆ ಇರೋ ಹಾಗಿದೆ. ಏನ್ ತಾಯಿ ನಿನ್ನ ಸಮಸ್ಯೆ? ನನಗೂ ನನ್ನ ಗಂಡನಿಗೂ ಹೊಂದಾಣಿಕೆನೇ ಆಗ್ತಿಲ್ಲ ಸ್ವಾಮೀಜಿ. ನೀವು ಅದೇನೋ ತಾಯ್ತಾ ಕೊಡ್ತೀರಂತಲ್ಲ ಗಂಡ ಹೆಂಡತಿ ಚೆನ್ನಾಗಿರೋದಕ್ಕೆ, ದಯವಿಟ್ಟು ಅದನ್ನು ನನಗೆ ಕೊಡಿ. ಬರೀ ತಾಯ್ತ ಕಟ್ಟೋದ್ರಿಂದ ಸಂಸಾರ ಚೆನ್ನಾಗಿ ಆಗಲ್ಲಮ್ಮ. ಗಂಡ ಹೆಂಡತಿ ಮಧ್ಯೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಹೋಗುವಂತ ಒಳ್ಳೆ ಮನಸ್ಸಿರೋದು ಬಹಳ ಮುಖ್ಯ. ನನ್ನ ಸಂಸಾರ ಚೆನ್ನಾಗಿರೋದಕ್ಕೆ ನಾನು ಏನು ಮಾಡೋದಕ್ಕೂ ರೆಡಿ. ಆದರೆ ಅವ್ರಿಗೆ ಮನಸ್ಸಿಲ್ಲ. ಯಾವಾಗಲೂ ನನ್ನ ಮೇಲೆ ಅನುಮಾನ ಪಡ್ತಿರ್ತಾರೆ ಸ್ವಾಮೀಜಿ. ನಿನ್ನ ಗಂಡ ನಿನ್ನ ಮೇಲೆ ಅನುಮಾನ ಪಡೋದ್ರಲ್ಲೂ ಅರ್ಥ ಇದೆ. ಏನು ಸ್ವಾಮೀಜಿ? ಭಾರ್ಯ ರೂಪವತಿ ಶತ್ರು ಅಂತಾರೆ. ಸುಂದರವಾದ ಹೆಂಡತಿ ಗಂಡನಿಗೆ ಶತ್ರುವಿನ ಸಮಾನವಂತೆ. ಇಷ್ಟು ಸಹಜವಾದ ಸೌಂದರ್ಯವಿದ್ರೆ ಯಾವ ಗಂಡ ತಾನೇ ಅನುಮಾನ ಪಡೋಲ್ಲ ಹೇಳು? ನೀವು ಹೀಗೆ ಹೇಳ್ತೀರಲ್ಲ ಸ್ವಾಮೀಜಿ, ನಾನು ಸುಂದರವಾಗಿರೋದೇ ತಪ್ಪಾ? ಖಂಡಿತ. ಸೌಂದರ್ಯ ತಪ್ಪು ಅಲ್ಲ, ಶಾಪನೂ ಅಲ್ಲ. ಅದೊಂದು ವರ, ದೊಡ್ಡ ವರ. ಆದ್ರೆ ನೋಡೋ ಕಣ್ಣುಗಳಿದ್ರೆ ಅದು ವರ. ನಂಬಿಕೆಗಿಂತ ದೊಡ್ಡದು ಯಾವುದೂ ಇಲ್ಲ. ಬಾಮ. ಆಗಾಗ್ಗೆ ಆಶ್ರಮಕ್ಕೆ ಬರ್ತಾ ಇರು. ನಿನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕತ್ತೆ. ಕೊನೆಗೂ ತಾಯ್ತಾ ಹೇಳಿದ ಕಥೆನೇ ನಿಜ ಆಗುತ್ತೆ. ಪ್ರಮೀಳನ ಕೊಲೆ ಮಾಡಿದ್ದು ತಾನೇ ಅಂತ ಸ್ವಾಮಿ ವೇಷದಲ್ಲಿದ್ದ ಮನುಷ್ಯ ಒಪ್ಕೋತಾನೆ. ಆದ್ರೆ ಪ್ರಮೀಳನ ಕೊಲ್ಲೋ ಅಂತ ಅನಿವಾರ್ಯತೆ ಯಾಕೆ ಬಂತು? ಕಳ್ಳಸ್ವಾಮಿ ಮತ್ತು ಪ್ರಮೀಳಾ ಮಧ್ಯೆ ನಡೆದಿದ್ದಾದ್ರೂ ಏನು? ಈ ಕಥೆನೆಲ್ಲ ಸ್ವತಃ ಸ್ವಾಮೀಜಿನೇ ಪೊಲೀಸರ ಮುಂದೆ ಹೇಳ್ಕೊತಾನೆ. ಅವಳ ಸಮಸ್ಯೆಗೆ ಪರಿಹಾರ ಹೇಳೋ ನೆಪದಲ್ಲಿ ನಾನು ಅವಳಿಗೆ ಹತ್ರ ಆದೆ. ಒಂದಿನ ಅವಳು ತನ್ನ ಸರ್ವಸ್ವನೂ ಅರ್ಪಿಸಿದ್ಲು.
ಅದರ ಪರಿಣಾಮವಾಗಿ ಗರ್ಭವತಿಯಾದಳು. ಬಾ. ಪ್ರಮೀಳಾ, ಆ ಸರದಿ ಸಾಲಿನಲ್ಲಿ ನಿನ್ನನ್ನು ನೋಡಿ ಅಲ್ಲೇ ನಿನ್ನ ಸಮಸ್ಯೆಗೆ ಪರಿಹಾರ ಹೇಳೋದಕ್ಕೆ ಯಾಕೋ ಮನಸ್ಸು ಬರಲಿಲ್ಲ. ಅದಕ್ಕೆ ನಿನ್ನನ್ನು ಇಲ್ಲಿ ಕರೆದೆ. ಹೇಳು, ನಿನ್ನ ಸಮಸ್ಯೆಗೆ ಪರಿಹಾರವಾಯ್ತೆ? ಹಾಗೇ ಇದೆ ಸ್ವಾಮೀಜಿ. ಆಶ್ರಮಕ್ಕೆ ಬಂದು ಹೋಗ್ತಾ ಇರ್ತೀನಲ್ಲ, ಅದೇ ದೊಡ್ಡ ಸಮಾಧಾನ. ಇಲ್ಲಿ ನಿಮ್ಮ ಮೃದುವಾದ ಮಾತುಗಳು ಕೇಳ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತೆ. ಅದೇ ಮನೆಗೆ ಹೋಗಿ ಗಂಡನ ಒರಟು ಮಾತುಗಳು ಕೇಳಿದ್ರೆ ಹಿಂಸೆ ಆಗುತ್ತೆ. ಯೋಚನೆ ಮಾಡಬೇಡ ಪ್ರಮೀಳಾ, ಎಲ್ಲ ಸರಿ ಹೋಗುತ್ತೆ. ಸರಿ ಮಾಡೋಣ. ಏನು ಸರಿ ಹೋಗುತ್ತೋ, ನನಗಂತೂ ಸತ್ತೋಗ್ಬಿಡೋಣ ಅನ್ಸುತ್ತೆ. ಚಿಚೆ, ಈ ಕೋಮಲವಾದ ಶರೀರಕ್ಕೆ ಇಷ್ಟು ಬೇಗ ಸಾವು ಬರಬಾರ್ದು. ಬಾ, ಕೂತ್ಕೋ. ಪ್ರಮೀಳಾ, ನಮ್ಮ ಆಶ್ರಮಕ್ಕೆ ಎಷ್ಟೋ ಜನ ಹೆಂಗಸರು ಬರ್ತಾರೆ, ಶ್ರೀಮಂತರು, ರೂಪವತಿಯರು. ಆದರೆ ನನಗೆ ನೀನನ್ನು ನೋಡ್ತಾ ಇದ್ರೆ ಅದೇನೋ ಒಂದು ವಿಶೇಷವಾದ ಆಕರ್ಷಣೆ, ಒಲವು. ಯಾಕೆ ಅನ್ನೋದು ನನಗೂ ಅರ್ಥವಾಗ್ತಿಲ್ಲ. ಬಹುಶಃ ನಮ್ಮಿಬ್ಬರ ಸಂಬಂಧ ಈ ಜನ್ಮದಲ್ಲ ಅನ್ಸುತ್ತೆ, ಜನ್ಮ ಜನ್ಮಾಂತರದ್ದು. ಹೋದ ಜನ್ಮದಲ್ಲಿ ನಾವಿಬ್ರು ಸತಿಪತಿಗಳಾಗಿದ್ವಿ. ಅಥವಾ ನಾನು ಕೃಷ್ಣ, ನೀನು ರಾಧೆ. ನೀನು ರಾಧೆ, ನಾನು ಕೃಷ್ಣ. ಈಗೇನ್ ಮಾಡೋದು? ಏನ್ ಮಾಡೋದು ಅಂದ್ರೆ ನೀನು ಹುಷಾರಾಗಿರ್ಬೇಕಾಗಿತ್ತು. ಏನ್ ತಪ್ಪೆಲ್ಲ ನನ್ನ ಒಬ್ಳಿಂದಾನೇ ಆಗಿರೋ ಹಾಗೆ ಮಾತಾಡಬೇಡಿ. ಆಯ್ತು, ತಪ್ಪಿಬ್ಬರಿಂದಲೂ ಆಗಿದೆ. ಅದಕ್ಕೆ ಪರಿಹಾರ ಮಾಡ್ಕೊ ಅಂತ ಹೇಳ್ತಾ ಇರೋದು. ಪರಿಹಾರ ಅಂದ್ರೆ? ತೆಗೆಸ್ಬಿಡು ಅದನ್ನ. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ನಾನು ಇದಕ್ಕೊಪ್ಪಲ್ಲ. ಒಪ್ಪಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಈ ವಿಷಯನ ಎಲ್ರಿಗೂ ಹೇಳ್ತೀನಿ. ನನ್ನನ್ನೇನು ವಿದ್ಯೆ ಬುದ್ಧಿ ಇಲ್ದಿರೋ ದಡ್ಡಿ ಅನ್ಕೊಂಡಿದ್ಯಾ? ಟಿವಿಯವ್ರ ಹತ್ರ ಹೋಗ್ತೀನಿ, ಪೇಪರ್ ಅವ್ರಿಗೆ ಹೇಳ್ತೀನಿ, ನಿನ್ನ ಬಂಡವಾಳನ ಬೀದಿಗೆ ಎಳಿತೀನಿ. ಮರ್ಯಾದೆಯಿಂದ ಸ್ವಾಮೀಜಿ ವೇಷ ಕಳ್ಸಿ ನನ್ನನ್ನು ಮದುವೆ ಆದ್ರೆ ಸರಿ. ನಿನಗೇನು ಹುಚ್ಚಿಗೆ ಹಿಡ್ದಿದ್ಯಾ? ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾ ಇದ್ಯಲ್ಲ. ನೀನ್ ಹೇಳ್ದಾಗೆಲ್ಲ ನಾನು ಕೇಳಕ್ಕಾಗಲ್ಲ. ನಾನ್ ಹೇಳ್ದಾಗೆಲ್ಲ ಕೇಳಕ್ ಆಗಲ್ಲ ಅಂದ್ರೆ ಜೈಲಲ್ಲಿ ಕಂಬಿ ಎಣ್ಸಕ್ ರೆಡಿ ಆಗಿರು. ಕಳ್ ಸ್ವಾಮೀಜಿ ವೇಷ ಹಾಕೊಂಡು ಮಾಡ್ಬಾರ್ದು ಕೆಲಸ ಮಾಡ್ತಿದ್ದಾನೆ ಅಂತ ಜನಗಳು ಕಲ್ಲಲ್ಲಿ ಹೊಡಿತಾರೆ. ಓಡಿಸ್ಕೊಳಕ್ಕೆ ರೆಡಿ ಆಗಿರು. ಅವಳ ಮಾತು ಕೇಳಿ ನನಗೆ ತುಂಬಾ ಹೆದರಿಕೆ ಆಗಿತ್ತು. ಅದಕ್ಕೆ ಎಲ್ಲರೂ ದೂರ ಓಡ್ ಹೋಗಿ ಮದುವೆ ಆಗಿ ಸುಖವಾಗಿರೋಣ ಬಾ ಅಂತ ಅವಳಿಗೆ ಫೋನ್ ಮಾಡಿ ಆಶ್ರಮಕ್ಕೆ ಬರಕ್ಕೆ ಹೇಳಿದೆ. ವಿಶೇಷವಾದ ಪೂಜೆ ಮಾಡಿ ಅಭಿಷೇಕ ಮಾಡಿದ ಹಾಲಿದು ಅಂತ ಅವಳ ಕುಡಿಯೋಕೆ ಕೊಟ್ಟೆ. ಆ ಹಾಲಲ್ಲಿ ಮತ್ತು ಬರೋ ಔಷಧಿ ಹಾಕಿದ್ದೆ. ಅದನ್ನು ಕುಡಿದು ಅವಳು ಮೂರ್ಛೆ ಹೋದ್ಲು. ಹಲೋ ಪ್ರಮೀಳಾ, ಹೊರಟಿಯಾ? ಹೊರಡ್ತಾ ಇದ್ದೀನಿ. ಬೇಗ ಬಾ, ಆಶ್ರಮದ ಹಿಂದಿನ ಗೇಟ್ ಹತ್ರ ಬಾ, ಕಾರ್ ರೆಡಿ ಇರುತ್ತೆ. ಸರಿ, ಬರ್ತಾ ಇದ್ದೀನಿ. ಪ್ರಮೀಳಾ, ತಗೋ, ನಮ್ಮ ಮುಂದಿನ ಜೀವನ ಸುಖವಾಗಿರಲಿ ಅಂತ ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಅಭಿಷೇಕ ಮಾಡಿರೋ ಹಾಲು ತಗೋ. ನಿನ್ನ ಜೀವನದ ಕಷ್ಟಗಳಿಗೆಲ್ಲ ಇವತ್ತೇ ಕೊನೆ.
ಹಾಲು ಕುಡಿದು ಅವಳು ಜ್ಞಾನ ತಪ್ಪದು. ಅದೇ ಸ್ಥಿತಿನಲ್ಲಿ ಅವಳನ್ನ ಕಾರಲ್ಲಿ ಹಾಕೊಂಡು ಗಾಡಿನ ದಾರಿಲಿ ಕರ್ಕೊಂಡು ಹೋದೆ. ಇನ್ನು ಅವಳು ಬದುಕಿದ್ರೆ ನನಗೆ ಅಪಾಯ ತಪ್ಪಿದ್ದಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಅವಳು ಕುತ್ತಿಗೆ ಹಿಸ್ಕಿ ಕೊಲೆ ಮಾಡಿದೆ. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅವಳ ಶವನ ಕಾಡಲ್ಲಿ ಬಿಸಾಕಿ ವಾಪಸ್ ಆಶ್ರಮಕ್ಕೆ ಬಂದ್ಬಿಟ್ಟೆ. ಸಮಾಜನ ಸರಿದಾರಿಲಿ ನಡೆಸಬೇಕಾದ ನೀವೇ ಇಂಥ ನೀಚ ಕೆಲಸ ಮಾಡಿದ್ರೆ ಏನ್ರಿ ಹೇಳೋದು? ನಿಮ್ಮಂಥ ಕಳ್ಳ ಸ್ವಾಮಿಗಳಿಂದಲೇ ಜನ ಕಾವಿ ಮೇಲೆ ಮಠಗಳ ಮೇಲೆ ನಂಬಿಕೆ ಕಳೆದುಕೊಳ್ತಿರೋದು. ನಿಮ್ಮಂಥವ್ರಿಂದ ಒಳ್ಳೆಯವ್ರಿಗೂ ಕೆಟ್ಟ ಹೆಸರು. ರೀ, ಇವನ್ ಹೇಳಿಕೆ ತಗೊಂಡು ಸೈನ್ ಹಾಕ್ಸ್ಕೊಂಡು ಒಳಗಾಕ್ರಿ. ಗಂಡನ ಜೊತೆ ಹೊಂದಾಣಿಕೆ ಆಗದೆ ಇದ್ದಿದ್ರೆ ಬಿಟ್ಟು ಹೋಗ್ಬೋದಿತ್ತು. ಅದನ್ನು ಬಿಟ್ಟು ಸ್ವಾಮಿಯ ಆಶ್ರಯ ಬಯಸಿದ ತಪ್ಪಿಗೆ ಪ್ರಮೀಳಾ ತನ್ನ ಪ್ರಾಣ ಕಳ್ಕೊತಾಳೆ. ಆಧ್ಯಾತ್ಮದ ಹೆಸರಲ್ಲಿ ಮೋಸ ಮಾಡೋದಕ್ಕೆ ಕಾಯ್ತಾ ಇರೋ ಬ್ರಹ್ಮಾನಂದ ಸ್ವಾಮಿ ಅಂತ ರಣಹದ್ದುಗಳ ಬಗ್ಗೆ ನಿಮಗೆ ಗೊತ್ತಿರಲಿ. ಪ್ರಮೀಳಾ ಕಥೆ ನಿಮಗೆ ಪಾಠವಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.